ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ 2 ಅರಸುಗಳ ಪುಸ್ತಕ 4ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ. 2 ಕಿಂಗ್ಸ್ ಚಾಪ್ಟರ್ 4 ವರ್ಸ್ 1 to 7. ಪ್ರವಾದಿಗಳ ಗುಂಪಿನಲ್ಲಿನ ಒಬ್ಬ ಪ್ರವಾದಿಯ ಹೆಂಡತಿ ಎಲಿಷನಿಗೆ ಕೂಗಿ, ನಿನ್ನ ದಾಸನಾದ ನನ್ನ ಗಂಡನು ಸತ್ತನು, ನಿನ್ನ ದಾಸನು ಯೆಹೋವನಿಗೆ ಭಯಪಡುವವನಾಗಿದ್ದನೆಂದು ನೀನು ಬಲ್ಲೆ. ಈಗ ಸಾಲಗಾರನು ನನ್ನ 2 ಮಕ್ಕಳನ್ನು ತನಗೆ ದಾಸರಾಗಿ ತೆಗೆದುಕೊಳ್ಳಲು ಬಂದಿದ್ದಾರೆ ಎಂದಳು. ಎಲಿಷನು ಅವಳಿಗೆ, ನಾನು ನಿನಗೆ ಏನು ಮಾಡಬೇಕು? ಮನೆಯಲ್ಲಿ ನಿನಗೆ ಏನು ಉಂಟು? ನನಗೆ ತಿಳಿಸು ಎಂದನು. ಅವಳು, ನಿನ್ನ ಸೇವಕಳಿಗೆ ಸ್ವಲ್ಪ ಎಣ್ಣೆ ಅಲ್ಲದೆ ಮನೆಯಲ್ಲಿ ಮತ್ತೊಂದಿಲ್ಲ ಎಂದಳು. ಆಗ ಅವನು, ನೀನು ಹೋಗಿ ಹೊರಗಿರುವ ನಿನ್ನ ಎಲ್ಲ ನೆರೆಯವರಿಂದ ಬರೀ ಪಾತ್ರೆಗಳನ್ನು ಬೇಕಾದಷ್ಟು ಕೇಳಿ ತೆಗೆದುಕೊಂಡು ಬಾ. ನೀನು ಒಳಗೆ ಪ್ರವೇಶಿಸಿ ನೀನು ನಿನ್ನ ಪುತ್ರರು ಬಾಗಿಲು ಮುಚ್ಚಿಕೊಂಡು ಆ ಪಾತ್ರೆಗಳಲ್ಲೆಲ್ಲ ಎಣ್ಣೆ ಒಯ್ದು ತುಂಬಿದ್ದನ್ನು ಒಂದು ಕಡೆ ಇರಿಸು ಎಂದನು. ಹೀಗೆ ಅವಳು ಅವನನ್ನು ಬಿಟ್ಟು ಹೋಗಿ ತಾನು ತನ್ನ ಪುತ್ರರು ಬಾಗಿಲು ಮುಚ್ಚಿಕೊಂಡು ಇವರು ಅವಳ ಬಳಿಗೆ ಪಾತ್ರೆಗಳನ್ನು ತೆಗೆದುಕೊಂಡು ಬಂದರು. ಅವಳು ಎಣ್ಣೆಯನ್ನು ಅವುಗಳಲ್ಲಿ ಹುಯ್ದಳು. ಆ ಪಾತ್ರೆಗಳು ತುಂಬಿದ ತರುವಾಯ ಅವಳು ತನ್ನ ಮಗನಿಗೆ, ಇನ್ನೊಂದು ಪಾತ್ರೆಯನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಾ ಎಂದಳು. ಅವನು ಅವಳಿಗೆ, ಇನ್ನೂ ಪಾತ್ರೆ ಇಲ್ಲ ಎಂದನು. ಆಗ ಎಣ್ಣೆಯು ನಿಂತು ಹೋಯಿತು. ಅವಳು ಬಂದು ದೇವರ ಮನುಷ್ಯನಿಗೆ ತಿಳಿಸಿದಳು. ಅವನು, ನೀನು ಹೋಗಿ ಆ ಎಣ್ಣೆಯನ್ನು ಮಾರಿ ನಿನ್ನ ಸಾಲವನ್ನು ತೀರಿಸಿ ಮಿಕ್ಕಿದ್ದರಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ವಿ, ಎಣ್ಣೆ ಮೂಲಕವಾಗಿ ಎಲಿಷ ಪ್ರವಾದಿ ಕಾಲದಲ್ಲಿ ಎಣ್ಣೆಯ ಮೂಲಕವಾಗಿ ದೇವರು ಅದ್ಭುತವನ್ನು ಮಾಡಿ ಒಬ್ಬ ವಿಧವೆಯ ಅಂದರೆ ಒಬ್ಬ ಪ್ರವಾದಿಯ ಹೆಂಡತಿಯ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಿ ಸಾಲವನ್ನು ತೀರಿಸೋದಕ್ಕೆ ಸಹಾಯ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಅವರ ಜೀವನಾಧಾರಕ್ಕೂ ಸಹ ದೇವರು ಸಹಾಯ ಮಾಡಿದ್ರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಎಲಿಷ ಪ್ರವಾದಿ ಬಹಳ ದೊಡ್ಡ ಪ್ರವಾದಿ. ಸಮುವೇಲನು, ಎಲಿಷ ಬಹಳ ದೊಡ್ಡ ಯೆಶಾಯ, ಯೆರೆಮೀಯ, ಯೆಜ್ಕೀಯೇಲ್, ದಾನಿಯೇಲ್ ಬಹಳ ದೊಡ್ಡ ಪ್ರವಾದಿಗಳು. ಅದರಲ್ಲೂ ಎಲಿಷ, ಎಲಿಯನಂತೆ ಬಹಳ ದೊಡ್ಡ ಪ್ರವಾದಿಗಳು. ದೇವರಿಗೆ ಸ್ತೋತ್ರ. ಬಹಳ ಅದ್ಭುತ ಕಾರ್ಯಗಳನ್ನ ಅವ್ರು ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ವಾಕ್ಯಭಾಗ ನೋಡ್ತಾ ಇದ್ದೀವಿ. ದೇವರು ಆಕೆ ಪ್ರವಾದಿ ಹೆಂಡತಿ ಸಾಲದ ಕೊರತೆಯನ್ನು ಬಂದು ಹೇಳ್ಕೊಂಡಾಗ, ಯಾಕೆಂದರೆ ಪ್ರವಾದಿ ಬದುಕಿದಾಗಲೇ ಸಾಲ ಆಗಿದೆ, ಸಾಲ ತೀರ್ಸೋಕ್ಕಾಗದೆ ಅವ್ನು ಸತ್ತಾಗ ಇನ್ನು ಸಾಲ ತೀರ್ಸೋದೇ ಇಲ್ಲ ಇವ್ರ ಮನೆ ಕುಟುಂಬದಲ್ಲಿ ಅಂತೇಳಿ ನಿನ್ನ 2 ಮಕ್ಕಳನ್ನ ದಾಸರನ್ನಾಗಿ ನನಗೆ ತಗೊಂಡೋಗ್ತೀನಿ ಅಂತ ಬಂದಿರ್ತಾನೆ. ಸೊ ಆಗ ಆಕೆಗೆ ಭಯ ಆಯಿತು, ನನಗಿರೋ ಈ ಮಕ್ಕಳನ್ನು ಸಹ ಅವ್ರು ದಾಸರನ್ನ ತೊಗೊಂಡೋದ್ರೆ ನನ್ನ ಗತಿ ಏನು, ಇನ್ನು ನನ್ನ ಮಕ್ಕಳನ್ನ ಬಿಡಿಸೋಕ್ಕಾಗಲ್ಲ ಅನ್ನೋ ಭಯದಲ್ಲಿ ಹೋಗಿ ಎಲಿಷನ ಸಂಗಡ ಹೇಳ್ತಾ ಇದ್ದಾಳೆ. ಎಲಿಷನ ಏನು ಕೇಳ್ದ, ನಿನ್ನ ಮನೆಯಲ್ಲಿ ಏನಿದೆ? ಸೊ ಆಗ ಅವಳು ಹೇಳ್ತಾಳೆ, ನಿನ್ನ ಸೇವಕಿಗೆ ಸ್ವಲ್ಪ ಎಣ್ಣೆ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ದೇವರಿಗೆ ಸ್ತೋತ್ರ. ಆಗ ಎಲಿಷನಿಂದ ನೆರೆ ಮನೆಯವರೆಲ್ಲ ಬಳಿಗೆ ಹೋಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಬಾಗಿಲು ಮುಚ್ಚಿಕೊಂಡು ನೀನು ನಿನ್ನ ಮಕ್ಕಳು ಆ ಪಾತ್ರೆಗಳಲ್ಲಿ ಎಣ್ಣೆ ಹುಯ್ಯಿರಿ. ಎಣ್ಣೆ ತುಂಬಿದ ಮೇಲೆ ಆ ತುಂಬಿದಂಥ ಎಣ್ಣೆಯಲ್ಲಿ ಸಾಲ ತೀರಿಸ್ಕೊಳ್ರಿ. ಸಾಲ ತೀರಿಸ್ಕೊಂಡು ಉಳಿದೋದನ್ನು ನಿಮ್ಮ ಜೀವನಾಧಾರಕ್ಕೆ ಇಟ್ಕೊಳ್ರಿ. ದೇವರಿಗೆ ಸ್ತೋತ್ರ. ಆ ಲೆಕ್ಕದಲ್ಲಿ ಹೇಳ್ಬೇಕಾದ್ರೆ ಇರಲಿ, ದೇವರು ಎಣ್ಣೆಯಿಂದ ಅದ್ಭುತ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಎಣ್ಣೆಯಿಂದ ಅದ್ಭುತ ಮಾಡಿದ್ದಾರೆ. ಈಗ ಪ್ರೀತಿ ದೇವ್ರ ಮಕ್ಕಳೇ, ಸೇವಕರೇ, ಕೊರತೆಗಳಿಲ್ವಾ? ಖಚಿತವಾಗಿ ಬಹಳಷ್ಟು ಕೊರತೆಗಳಿರುತ್ತೆ. ನಮಗೆ ಕೊರತೆಗಳಿರುತ್ತೆ ಅಂತ ಅಂದ್ಬಿಟ್ಟು ನಾವು ದೇವ್ರ ಮಕ್ಕಳಾಗಿದ್ದೀವಿ, ದೇವ್ರ ಸೇವಕರಾಗಿದ್ದೀವಿ ಅಂತ ಕೇಳದೆ ಎದ್ಕೊಂಡ್ರೆ ಅದು ನಮಗೆ ಸಿಗುತ್ತೆ ಅಂದರೆ ಖಂಡಿತ ಕೇಳದೆ ಎದ್ಕೊಂಡ್ರೆ ಅದು ನಮಗೆ ಸಿಗೋದೇ ಇಲ್ಲ. ದೇವರು ಸಹ ನನ್ನ ಮಕ್ಕಳು ಏನು ಕೇಳ್ತಾರೆ, ಯಾವ ಸಮಯದಲ್ಲಿ ಕೇಳ್ತಾರೆ ಅಂತ ಕಾಯ್ಕೊಂಡಿರ್ತಾರೆ ಕೊಡೋದಕ್ಕೆ. ದೇವರಿಗೆ ಸ್ತೋತ್ರ. ಅವರು ಅದ್ಭುತವನ್ನು ಮಾಡೋದಕ್ಕೆ ಕಾಯ್ಕೊಂಡೇ ಇರ್ತಾರಂತೆ ದೇವರು. ಯಾಕೆಂದರೆ ಅದ್ಭುತ ಮಾಡ್ತಕ್ಕಂಥವ್ರಿಗೆ ಅಲ್ಪವಾದ ಕಾರ್ಯ ಅಂತ 3ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಾವು ಕೇಳದೆ ಹೊರತು ಹೊಂದ್ಕೊಳ್ಳೋದು ಕಷ್ಟನೇ. ಕೇಳಲೇಬೇಕು ಅನ್ನೋದು ಆಜ್ಞೆ ಆಗಿದೆ. ದೇವರಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ಕೇಳಿರಿ, ನೀವು ಬೇಡಿರಿ, ನೀವು ಹೊಂದ್ಕೋತೀರಾ ಅಂತ ಹೇಳ್ತಾರೆ.
ಸೊ ನಾವು ಬೇಡಿದ್ರೆ ಖಚಿತವಾಗಿ ನಾವು ಹೊಂದ್ಕೋತೀವಿ, ಆದರೆ ಬೇಡದ ಅವಶ್ಯಕತೆಯೇ ಇದೆ. ಅಷ್ಟು ಮಾತ್ರ ಅಲ್ಲ, ದೇವರ ವಾಕ್ಯ ಹೇಳುತ್ತೆ, ನೀವು ಕೇಳೋದಾದರೆ, ನೀವು ಆಜ್ಞೆಗಳನ್ನ ಅನುಸರಿಸಿ ನಡೆಯೋದಾದರೆ ನಾನು ಸಹ ನಿಮ್ಮನ್ನ ಎಷ್ಟು ಮಟ್ಟಕ್ಕೂ ಆಶೀರ್ವದಿಸ್ತೀನಿ ಅಂದರೆ ನಿಮ್ಮ ಸ್ಥಳ ಹಿಡಿಯಲಾರದಷ್ಟು ನಾನು ಆಶೀರ್ವದಿಸ್ತೀನಿ ಅಂತ ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಈಗ ನಂಬಿಗಸ್ತರಾಗಿ ಅವರು ವಿಧೇಯರಾಗಿದ್ದಾರೆ. ಈ ವಿಧವೆಯ ಕುಟುಂಬದಲ್ಲಿ ವಿಧವೆ ಮತ್ತು ಮಕ್ಕಳು. ಅಷ್ಟು ಮಾತ್ರ ಅಲ್ಲ, ಅವ್ರು ಬೇಡ್ತಾ ಇದ್ದಾರೆ ದೇವ್ರನ್ನ, ನಮಗೆ ಸಹಾಯ ಮಾಡಿ, ನಮಗೆ ಸಹಾಯ ಮಾಡಿ, ನಮಗೆ ಸಹಾಯ ಬೇಕು, ನಮ್ಗೆ ಬಿಡಿಸಿ ಈ ಕಷ್ಟದಿಂದ, ಈ ಸಾಲ ಬಾಧೆಯಿಂದ, ಈ ಜನರಿಂದ ನಮ್ಗೆ ಬಿಡಿಸಿ, ಸಾಲಗಾರರಿಂದ ನಮ್ಗೆ ಬಿಡಿಸಿ ಅಂತ ಅವ್ರು ಬೇಡ್ಕೋತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಬೇಡಿದ ಮೇಲೆ ದೇವ್ರು ಕೊಡದೇ ಇದ್ದಾರೆ, ಖಂಡಿತವಾಗ್ಲೂ ಕೊಡ್ತಾರೆ. ಬಹಳ ಅದ್ಭುತವಾಗಿ ಅವ್ರ ನಿರೀಕ್ಷೆಗೆ ಮೀರು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಈಗ ಪ್ರೀತಿ ಇದ್ದವ್ರ ಮಕ್ಕಳು, ಆ ವಿಧವೆ ಆ ಕುಟುಂಬ ಮನೆಯಲ್ಲಿ ಎಣ್ಣೆ ಇತ್ತು. ಈಗ ನಮ್ಮ ಮನೆಗಳಲ್ಲೂ ಎಣ್ಣೆ ಇರ್ತದೆ, ಅದು ಬೇರೆ ವಿಷಯ. ಎಣ್ಣೆ ಇತ್ತು ಅಂದರೆ ಆ ಸನ್ನಿವೇಶದಲ್ಲಿ ಏನು ಅವಶ್ಯಕತೆ ಇತ್ತು, ಯಾವುದ್ರ ಮೂಲಕವಾಗಿ ಏನು ಮಾಡ್ಬೋದಾಗಿತ್ತು ಅದನ್ನು ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಮಾಡಿದ್ದಾರೆ. ಈಗ ನಮ್ಮ ಜೀವಿತಗಳಲ್ಲಿ ನಮ್ಗೆ ಕೊರತೆ ಇದ್ದಾಗ, ಸಹಾಯ ಬೇಕಾದಾಗ ಅದು ಬರ್ತಿದೆ ಅಂದರೆ ಖಚಿತವಾಗಿ ನಮಗೆಲ್ಲರೂ ಸಹಾಯ ಬರ್ತಾಯಿದೆ. ಸಹಾಯ ಬರದೆ ಇದುವರೆಗೂ ನಾವು ಸ್ಥಿರವಾಗಿ ನಿಂತಿಲ್ಲ. ಎಷ್ಟೋ ಕಥೆಗಳನ್ನ, ಕಷ್ಟಗಳನ್ನ, ಬಲಹೀನತೆಗಳನ್ನು ಹೋಗಿಲ್ವಾ, ಭಾಳಷ್ಟು ಹೋಗಿದ್ದೀವಿ. ಆ ಎಲ್ಲ ಸನ್ನಿವೇಶಗಳ ಸಹಾಯ ಬಂತಂದರೆ ಖಚಿತವಾಗಿ ಸಹಾಯ ಬಂತು. ಹೇಗೆ ಸಹಾಯ ಬಂತಂದರೆ ನಮಗೆ ಏನು ಯಾವುದ್ರ ಮೂಲಕವಾಗಿ ನಮಗೆ ಸಹಾಯ ಮಾಡೋಕ್ಕೆ ಸಹಾಯ ಅವಶ್ಯಕತೆ ಇದೆ, ಆ ಸನ್ನಿವೇಶಗಳನ್ನ, ಆ ಕಾರ್ಯಗಳನ್ನ ಕುರಿತಾಗಿ ದೇವರು ಸಹಾಯ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ಇದ್ದವ್ರ ಮಕ್ಕಳೇ, ದೇವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅದ್ಭುತ ಮಾಡ್ತಕ್ಕಂಥದ್ದು ಅಲ್ಪವಾದ ಕಾರ್ಯ. ಓಕೆ, ಅಷ್ಟು ಮಾತ್ರ ಅಲ್ಲ, ಯಾವುದರಿಂದ ಬೇಕಾದರೂ ಅವರು ನಮ್ಮ ಅವಶ್ಯಕತೆಗಳನ್ನ ಪೂರೈಸೋದಕ್ಕೆ ಶಕ್ತರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾವ ಸನ್ನಿವೇಶದಲ್ಲಿ ಬೇಕಾದರೂ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಷ್ಟೇ ಕೊರತೆ ಇದ್ರೂ ಸಹ ಅವ್ರು ಮಾಡ್ತಾರೆ ಅನ್ನೋ ವಾಕ್ಯಬೋಧದಲ್ಲಿ ನಮ್ಗೆ ತಿಳಿಸುತ್ತೆ. ದೇವರಿಗೆ ಸ್ತೋತ್ರ. ಸೊ ಎಣ್ಣೆ ವಿಧವೆ ಮನೇಲಿತ್ತು, ಅದರಲ್ಲಿ ಸಹಾಯ ಮಾಡಿದ್ರು. ಸೊ ಈಗ ನಮಗೂ ಸಹ ಅಲ್ಪವಾದ ಕಾರ್ಯದಲ್ಲಿ ಹೆಚ್ಚಿಸ್ತಾರ. ಖಂಡಿತವಾಗ್ಲೂ ಅಲ್ಪವನ್ನು ಅಧಿಕ ಮಾಡೋದಕ್ಕೂ, ಅಧಿಕವನ್ನು ಅಲ್ಪ ಮಾಡೋದಕ್ಕೂ ಅವರು ಶಕ್ತರಾಗಿದ್ದಾರೆ. ಬೆಳಗಿನ ಸಂದೇಶದಲ್ಲಿ ನಾವು ಕೇಳ್ಕೊಂಡ್ವಿ, ಮಹಾ ಅರಸನಾಗಿದ್ದಂತಹ ನೆಬೂಕದ್ನೆಚ್ಚರನು, ಬೆಲ್ಶಚ್ಚರನು ಸುಮಾರು ಪ್ರಪಂಚದ ಎಲ್ಲ ದೇಶಗಳನ್ನ ಆಳ್ದಂಥವ್ರು. ಯಾಕಂದರೆ ಎಸ್ತೇರ್ ಪುಸ್ತಕದಲ್ಲಿ ವಾಕ್ಯ ಹೇಳ್ತಾರೆ 127 ರಾಷ್ಟ್ರಗಳಿತ್ತು ಅಂತ. ಅದೇ ಮುಂದೆ, ಯಾಕೆಂದರೆ ನೆಬೂಕದ್ನೆಚ್ಚರ ನಂತರ ಬಂದಂತೆ ಕಾಲಗಳದು. ಆ 127 ರಾಷ್ಟ್ರಗಳನ್ನ ಆಳ್ತಿದ್ದಂಥವನ್ನೇ ದೇವರೇ ಹೇಳಿದ್ರು, ನನ್ನ ದಾಸನಾದ ನೆಬೂಕದ್ನೆಚ್ಚರನಿಗೆ ಪ್ರಪಂಚದ ಎಲ್ಲ ದೇಶಗಳು, ಎಲ್ಲ ಜನರು ಅಧೀನರಾಗಬೇಕು ಅಂತ ನಾನು ವಹಿಸಿದ್ದೀನಿ ಅಂತ. ಅವನು ವಿಶ್ವಾಸಿನೇ ಅಲ್ಲ. ದೇವರಿಗೆ ಸ್ತೋತ್ರ. ಆದರೆ ಅವಿಧೇಯನಾದಾಗ ಅವನ್ನ ಎತ್ತಿನಂತೆ ಹುಲ್ಲು ತಿನ್ನೋದಕ್ಕೆ ಅವನಿಗೆ ಶಾಪವನ್ನು ಕೊಟ್ಟು ಆಜ್ಞೆ ಮಾಡಿದ್ರು ದೇವರು. ಎಲ್ಲಿವರೆಗೆ ಅಂದರೆ ದೇವ್ರಿಗೆ ವಿಧೇಯನಾಗೋರಿಗೆ, ದೇವರಿಗೆ ವಿಧೇಯನಾಗಿ ಪರಲೋಕದ ದೇವ್ರನ್ನ ಕೈ ಎತ್ತಿ ಆರಾಧನೆ ಮಾಡಿ, ದೇವರೇ ನಾನು ತಗ್ಗಿಸ್ಕೊಂಡಿದ್ದೆ, ನನ್ನ ಕ್ಷಮಿಸು ಅಂದಾಗ ದೇವರನ್ನು ಕ್ಷಮಿಸಿ ತಿರ್ಗಾ ಪುನಃ ಸ್ಥಾಪಿಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಮೇಲಾಗಿರ್ತಕ್ಕಂಥದ್ದನ್ನ ಕೀಳು ಮಾಡೋದಕ್ಕೂ, ಕೀಳಾಗಿರ್ತಕ್ಕಂಥದ್ದು ಮೇಲು ಮಾಡೋದಕ್ಕೂ ದೇವರು ಶಕ್ತರಾಗಿದ್ದಾರೆ. ಸೊ ಯಾವ ಕಾರ್ಯದಲ್ಲಿ ಅಂದರೆ ನಮಗಿರ್ತಕ್ಕಂಥದ್ರಲ್ಲಿ ಸಹ ದೇವರು ಅದ್ಭುತವನ್ನು ಮಾಡ್ತಾರೆ. ನಮ್ಮ ಹತ್ರ ಕೊಂಚ ಇದೆಯಾ, ಅದನ್ನು ಅಧಿಕವಾಗಿ ಆಶೀರ್ವದಿಸಿ ನಮಗೆ ಸಹಾಯ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲದೇ ಇರೋದನ್ನ ಕೊಡೋದಕ್ಕೂ ಸಹ ಅವರು ಶಕ್ತರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಎಲೀಷ ಪ್ರವಾದಿ ಮೂಲಕವಾಗಿ ಸಹ ಅದ್ಭುತವಾಗಿ ದೇವರ ಆಹಾರವನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ದೇವರು ಯಾವ ಸನ್ನಿವೇಶದಲ್ಲಿ, ಯಾವ ಕಾರ್ಯದಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಬೇಕಾದ್ರೂ ಸಹಾಯ ಮಾಡ್ತಾರೆ. ನೀವು ಅಂದ್ಕೋಬೋದು, ನಾವು ಇಷ್ಟೊಂದು ಕಷ್ಟದಲ್ಲಿದ್ದೀವಿ, ಇಷ್ಟು ಸಣ್ಣ ಕೆಲಸ ಇದೆ, ಇಷ್ಟು ಸಣ್ಣ ಬಿಸ್ನೆಸ್ ಮಾಡ್ತಾಯಿದ್ದೀವಿ, ನಾವು ಇಷ್ಟು ಬಡವರಾಗಿದ್ದೀವಿ, ನಮ್ಮ ಅವಶ್ಯಕತೆಗಳು ಇಷ್ಟು ದೊಡ್ಡದಾಗಿದೆ, ಅಥವಾ ನಮ್ಮ ಸಾಲ ಇಷ್ಟಿದೆ, ನಮಗೆ ಬೇಕಾಗಿರ್ತಕ್ಕಂಥ ಕಾರ್ಯಗಳು ಇಷ್ಟಿದೆ ಅಂದ್ಕೊಂಡಿರ್ಬೋದು. ಆದರೆ ನೀವು ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ನಿಮ್ಮ ನಿರೀಕ್ಷೆ ನಮ್ಮಲ್ಲಿ ನಿರೀಕ್ಷೆ ಹುಟ್ಟಿಸುವಾತನ ಪೂರೈಸುವಾತನಾಗಿರ್ತಕ್ಕಂಥ ಯೇಸು ಕ್ರಿಸ್ತರಲ್ಲಿ ಇರಬೇಕು. ಯಾಕಂದರೆ ಯೇಸು ಕ್ರಿಸ್ತರ ಮೂಲಕವಾಗಿ ಸಮಸ್ತವನ್ನು ನಮಗೆ ಕೊಡಲ್ಪಟ್ಟಿರ್ತಕ್ಕಂಥದ್ದು, ಆತನ ಮೂಲಕವೇ ಸಮಸ್ತವನ್ನು ನಡೀತಕ್ಕಂಥದ್ದು. ಸೊ ಹಾಗಾಗಿ ನಮ್ಮಲ್ಲಿ ನಿರೀಕ್ಷೆ ಹುಟ್ಟೋದಕ್ಕೂ ಅದನ್ನು ಪೂರೈಸೋದಕ್ಕೂ ಕಾರಣ ಅಂದರೆ ಯೇಸು ಕ್ರಿಸ್ತರಾಗಿದ್ದಾರೆ. ಸೊ ಅವರಲ್ಲಿ ನಿರೀಕ್ಷೆ ಇಡ್ರಿ, ನಾವು ಹೊಂದ್ಕೊಳ್ಳೋಕೆ ಸಾಧ್ಯ. ಅವರು ಮಾತ್ರ ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿ ಪರಿಸ್ಥಿತಿಗಳನ್ನ ಬದಲಾಯಿಸಲಿಕ್ಕೂ, ಅಷ್ಟು ಮಾತ್ರ ಇಲ್ಲ, ಇಲ್ಲದೇ ಇರೋದನ್ನ ಕೊಡೋದಕ್ಕೂ, ಇರೋದನ್ನು ಅಭಿವೃದ್ಧಿ ಮಾಡೋದಕ್ಕೂ, ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸೋದಕ್ಕೂ, ನಮ್ಮನ್ನು ನೀತಿವಂತರಾಗಿ ತೋರಿಸೋದಕ್ಕೂ, ನಮ್ಮನ್ನು ಪರಿಶುದ್ಧರಾಗಿ ನಡೆಸೋದಕ್ಕೂ ಯೇಸುವಿನ ಮಾತ್ರ ಸಾಧ್ಯ. ಸೊ ಹಾಗೆ ಪ್ರೀತಿ ಇದ್ದೀರ ಮಕ್ಕಳೇ, ಕೊರತೆ ಕಷ್ಟ ಅಂತ ತಿಳ್ಕೊಂಡು ದೇವರು ಗೊತ್ತಿರೋ ನಮಗೆ ಕೊಡ್ತಾರೆ ಅಂತ ಸುಮ್ಮನಿರೋದೇ ಆಗಲಿ ಬೇಕಾಗಿಲ್ಲ. ಆಜ್ಞೆ ಏನು ಅಂತಂದರೆ ಮತ್ತಾಯನ ಸುವಾರ್ತೆ 7ನೇ ವಾಕ್ಯ, ಕೇಳಿದ್ರೆ ನಿಮಗೆ ಕೊಡಲ್ಪಡ್ಬೋದು. ಕೇಳ್ತಕ್ಕಂಥ ಪ್ರತಿಯೊಬ್ಬರು ಸಹ ನೀವು ಹೊಂದ್ಕೋತೀರ ಅಂತ ಹೇಳ್ತಾರೆ. ಹಾಗಾಗಿ ನಾವು ಖಚಿತವಾಗಿ ನಾವು ಕೇಳಲೇಬೇಕು ನಮ್ಮ ಅವಶ್ಯಕತೆಗಳನ್ನ ದೇವ್ರ ಹತ್ರ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ನಾವು ಆಜ್ಞೆಗಳನ್ನ ಅನುಸರಿಸಿ ನಡೆಯೋದರೆ ಆಶೀರ್ವಾದಗಳು ಹೇಗೆ ಬರುತ್ತೆ ಅಂದರೆ ಸ್ಥಳ ಹಿಡಿಯಲಾರದಷ್ಟು. ವಿಧವೆ ಮನೆಯಲ್ಲಿ ಪಾತ್ರೆಗಳು ಇನ್ನಿಲ್ಲ ಅನ್ನೋವರೆಗೂ ಸಹ ಅದು ಆಶೀರ್ವಾದ ಇತ್ತು. ಸೊ ಯಾವಾಗ ಇಲ್ಲ ಅಂತೋ ಅವಾಗ ಅದು ನಿಂತೋಯ್ತು. ದೇವರಿಗೆ ಸ್ತೋತ್ರ. ಆದರೆ ನಮ್ಮ ಸ್ಥಳ ಹಿಡಿಯಲಾರದಷ್ಟು ನಮ್ಮನ್ನು ಆಶೀರ್ವದಿಸೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಸೊ ಹಾಗಾಗಿ ಕೊರತೆ, ಕಷ್ಟ, ಬಲಹೀನತೆ, ಪರಿಸ್ಥಿತಿಗಳು ನೋಡಿ
ನಮ್ಮ ಪರಿಸ್ಥಿತಿ ಇಷ್ಟೇ, ನಮಗಿನ್ನು ಯಾವ ಥರದಲ್ಲೂ ಸಹಾಯ ಬರಲ್ಲ ಅಥವಾ ಸಹಾಯ ಮಾಡೋಕ್ಕಾಗಲ್ಲ, ಹೊಂದ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನ ಚಿಂತೆನ ಪಕ್ಕಕ್ಕೆ ಬಿಟ್ಟು ನಿಮ್ಮ ಅವಶ್ಯಕತೆಗಳನ್ನು ದೇವ್ರಿಗೆ ತಿಳಿಸಿರಿ. ದೇವರು ಇರ್ತಕ್ಕಂಥದ್ದಲ್ಲೇ ಇರೋದಕ್ಕಿಂತ ಅಧಿಕವಾಗಿ ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಕರ್ತನೆ ಸಪ ನಾವು ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ದೀವಿ, ಅವು ಬಡ ವಿಧವೆ ಸಾಲವನ್ನು ಎಣ್ಣೆಯಿಂದ ನೀವು ತೀರಿಸಿದ್ದೀರಾ. ಹೌದಪ್ಪ ದೇವರೇ, ಕೇಳೋವರೆಗೂ ಸಹ ಅವ್ರು ಹೊಂದ್ಕೊಳಕ್ಕಾಗಲಿಲ್ಲ, ಆದರೆ ನಿಮ್ಮನ್ನು ಕೇಳಿದಾಗ ಖಚಿತವಾಗಿ ನೀವು ಕೊಟ್ರಿ. ಅಷ್ಟು ಮಾತ್ರ ಅಲ್ಲ, ನನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆಯುತ್ತದೆ ನಾನು ಸ್ಥಳ ಹಿಡಿಯಲಾರ್ದಷ್ಟು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ದೀರಾ. ಅವ್ರು ನಂಬಿಕಸ್ಥರಾಗಿ ವಿಧೇಯರಾದ ನಿಮಿತ್ತವಾಗಿ ಅವ್ರನ್ನ ಅಧಿಕವಾಗಿ ಸಾಕು, ಇನ್ನೂ ಬೇಕು ನೀವು ಕೊಡೋದಕ್ಕೆ ನೀವು ಸಿದ್ಧರಾಗಿದ್ದರೂ ಸಹ ಅವ್ರ ಕೈಲಿ ಹೊಂದ್ಕೊಳಕ್ಕಾಗದೆ ಅಷ್ಟು ಸಾಕಾಗೋಷ್ಟು ಮಟ್ಟಿಗೆ ಅವ್ರನ್ನ ಆಶೀರ್ವದಿಸ್ತೀರಿ. ಹಾಗಾಗಿ ಸ್ವಲ್ಪ ನಿನ್ನ ಜನರ ಪರಿಸ್ಥಿತಿಗಳನ್ನ, ಕಷ್ಟವನ್ನು, ಕೊರತೆಯನ್ನು, ಅವ್ರ ಎಜುಕೇಷನನ್ನು, ಅವ್ರ ಸ್ಥಾನಮಾನವ್ರನ್ನ, ಬಡತನವನ್ನು ನೋಡಿ ನಮ್ಮ ಸ್ಥಾನ ಇಷ್ಟೇ, ನಮ್ಮ ಯೋಗ್ಯತೆ ಇಷ್ಟೇ, ನಮಗೆ ಸಹಾಯ ಬರಲ್ಲ, ನಾವು ಹೊಂದ್ಕೊಳಕ್ಕಾಗಲ್ಲ ಅಂತ ಅವ್ರ ಚಿಂತೆಯಲ್ಲಿದ್ದರೆ ಸ್ವಲ್ಪ ಅಂಥವ್ರ ಹೃದಯಗಳು ಮಾರ್ಪಡಲಿ. ನನ್ನ ದೇವರು ಎಂಥ ಪರಿಸ್ಥಿತಿಯಲ್ಲೂ ಸಹ ನಮ್ಮನ್ನು ಬದಲಾಯಿಸಲಿಕ್ಕೆ ಶಕ್ತರಾಗಿದ್ದಾರೆ, ನಮ್ಮ ಸಹಾಯ ಮಾಡೋರಾಗಿದ್ದಾರೆ ಅನ್ನೋ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಅವರು ನಿಮ್ಮಲ್ಲಿ ಭರವಸೆ ಇಟ್ಟು ತಕ್ಕ ಕಾಲದಲ್ಲಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ಅವರ ಅವಶ್ಯಕತೆಗಳು ಪೂರೈಸಲ್ಪಡಲಿ. ಒಂದು ವೇಳೆ ಅವರು ಸಾಲಗಾರರಾಗಿದ್ದರೆ ಸ್ವಲ್ಪ ತಕ್ಕ ಕಾಲದಲ್ಲಿ ಅವರ ಸಾಲವನ್ನು ನೀವು ತೀರಿಸಿ ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.